ಐ ಟೋಲ್ಡ್ ಮತ್ತು ಐ ಆಮ್ ಟೋಲ್ಡ್ ನಡುವಿನ ವ್ಯತ್ಯಾಸ. ಐ ಟೋಲ್ಡ್ ಅಂದರೆ ಏನರ್ಥ ಮತ್ತು ಐ ಆಮ್ ಟೋಲ್ಡ್ ಅಂದರೆ ಏನರ್ಥ? ಹೆಚ್ಚಿನವರು ಇದನ್ನು ತಪ್ಪಂತಾರೆ. ಐ ಟೋಲ್ಡ್ ಅಂದರೆ ನಾನು ಹೇಳಿದೆ ಸರಿ, ಐ ಆಮ್ ಟೋಲ್ಡ್ ಅಂದರೂ ನಾನು ಹೇಳಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಸರಿಯಲ್ಲ, ತಪ್ಪಾಗ್ತದೆ. ಐ ಆಮ್ ಟೋಲ್ಡ್ ಅಂದರೆ ಅದರ ಅರ್ಥ ಬೇರೆನೇ ಇದೆ. ಬನ್ನಿ ಕಲಿಸ್ತೇನೆ. ಐ ಟೋಲ್ಡ್ ನಾನು ಹೇಳಿದೆ, ನೀವು ಬೇರೆಯವರಿಗೆ ಮಾಹಿತಿ ನೀಡಿದ್ದೀರಿ. ಐ ಟೋಲ್ಡ್ ನಾನು ಹೇಳಿದೆ ಅಂದರೆ ನೀವು ಬೇರೆಯವರಿಗೆ ಹೇಳ್ತೀರಿ, ಹೇಳುವ ಕೆಲಸ ಮಾಡ್ತೀರಿ. ಇದನ್ನು ಆ್ಯಕ್ಟಿವ್ ವಾಯ್ಸ್, ಕರ್ತರಿ ಪ್ರಯೋಗ ಅಂತಾರೆ. ಆ್ಯಕ್ಟಿವ್ ವಾಯ್ಸ್. ಐ ಆಮ್ ಟೋಲ್ಡ್ ಅಂದರೆ ನನಗೆ ಹೇಳಲಾಗುತ್ತದೆ, ತಿಳಿಸಲಾಗುತ್ತದೆ. ಐ ಆಮ್ ಟೋಲ್ಡ್ ಅಂದರೆ ನನಗೆ ಹೇಳಲಾಗುತ್ತದೆ, ತಿಳಿಸಲಾಗುತ್ತದೆ. ಇಲ್ಲಿ ತಿಳಿಸುವವ, ಕೆಲಸ ಮಾಡುವವ ನಾನಲ್ಲ. ಯಾರು ನಿಮಗೆ ಮಾಹಿತಿ ನೀಡುತ್ತಾರೆ. ಇಲ್ಲಿ ತಿಳಿಸುವವ, ಕೆಲಸ ಮಾಡುವ ಬೇರೆ ಯಾರು. ಇದನ್ನು ಪ್ಯಾಸಿವ್ ವಾಯ್ಸ್, ಕರ್ಮಣಿ ಪ್ರಯೋಗ ಅಂತಾರೆ. ಐ ಆಮ್ ಟೋಲ್ಡ್ ಅಂದರೆ ನನಗೆ ಹೇಳಲಾಗುತ್ತದೆ ಅಥವಾ ತಿಳಿಸಲಾಗುತ್ತದೆ, ನಾನು ಹೇಳ್ತಾ ಇಲ್ಲ. ಐ ಆಸ್ಟ್ ನಾನು ಕೇಳಿದೆ, ನೀವು ಪ್ರಶ್ನೆ ಕೇಳಿದ್ದೀರಿ. ಐ ಆಸ್ಟ್ ನಾನು ಕೇಳಿದೆ ಅಂದರೆ ಕೆಲಸ ಮಾಡುವ ಇಲ್ಲಿ ನಾನೇ, ಕೇಳುವವ ನಾನೇ. ಆದರೆ ಐ ಆಮ್ ಆಸ್ಟ್ ನನಗೆ ಕೇಳಲಾಗುತ್ತದೆ, ನನ್ನನ್ನು ಕೇಳುತ್ತಾರೆ. ಬೇರೆಯವರು ನಿಮಗೆ ಪ್ರಶ್ನೆ ಕೇಳುತ್ತಾರೆ. ಐ ಆಮ್ ಆಸ್ಟ್ ಅಂದರೆ ನನಗೆ ಕೇಳಲಾಗುತ್ತದೆ, ನನ್ನನ್ನು ಕೇಳುತ್ತಾರೆ. ಇಲ್ಲಿ ಕೇಳುವವ ನಾನಲ್ಲ. ಎರಡನೇದು ಐ ಟಾಟ್ ನಾನು ಕಲಿಸಿದೆ, ನೀವು ಬೇರೆಯವರಿಗೆ ಪಾಠ ಮಾಡಿದ್ದೀರಿ. ಐ ಟಾಟ್ ನಾನು ಕಲಿಸಿದೆ, ಇಲ್ಲಿ ಕಲಿಸುವವನು ನಾನೇ. ಐ ಆಮ್ ಟಾಟ್ ನನಗೆ ಕಲಿಸಲಾಗುತ್ತದೆ, ನನಗೆ ಪಾಠ ಮಾಡುತ್ತಾರೆ. ಬೇರೆಯವರು ನಿಮಗೆ ವಿದ್ಯೆ ಕಲಿಸುತ್ತಾರೆ. ಇಲ್ಲಿ ಐ ಆಮ್ ಟಾಟ್ ಅಂದರೆ ಕಲಿಸುವವ ನಾನಲ್ಲ, ನನಗೆ ಕಲಿಸಲಾಗುತ್ತದೆ. ಐ ಇನ್ವೈಟೆಡ್ ನಾನು ಆಹ್ವಾನಿಸಿದೆ, ಕರೆದೆ. ನೀವು ಬೇರೆಯವರನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಐ ಇನ್ವೈಟೆಡ್ ಇಲ್ಲಿ ಕರೆಯುವವ, ಆಮಂತ್ರಿಸುವವ ನಾನೇ. ಐ ಆಮ್ ಇನ್ವೈಟೆಡ್ ಅಂದರೆ ನನ್ನನ್ನು ಆಹ್ವಾನಿಸಲಾಗುತ್ತದೆ, ನನ್ನನ್ನು ಕರೆಯಲಾಗುತ್ತದೆ. ಬೇರೆಯವರು ನಿಮ್ಮನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಐ ಆಮ್ ಇನ್ವೈಟೆಡ್ ಅಂದರೆ ಇಲ್ಲಿ ಆಹ್ವಾನಿಸುವವ, ಕರೆಯುವವ ನಾನಲ್ಲ, ನಿಮ್ಮನ್ನು ಬೇರೆಯವರು ಕರೆದಿದ್ದಾರೆ. ಐ ಪೇಡ್ ನಾನು ಪಾವತಿಸಿದೆ, ಹಣ ಕೊಟ್ಟೆ. ನೀವು ಬೇರೆಯವರಿಗೆ ದುಡ್ಡು ಕೊಟ್ಟಿದ್ದೀರಿ. ಐ ಪೇಡ್ ಅಂದರೆ ಏನು? ಇಲ್ಲಿ ಹಣ ಕೊಡುವವ ನಾನೇ. ಆದರೆ ಐ ಆಮ್ ಪೇಡ್ ಅಂದರೆ ನನಗೆ ಪಾವತಿಸಲಾಗುತ್ತದೆ, ನನಗೆ ಸಂಬಳ ಕೊಡುತ್ತಾರೆ. ಬೇರೆಯವರು ನಿಮಗೆ ದುಡ್ಡು ಕೊಡುತ್ತಾರೆ. ಐ ಆಮ್ ಪೇಡ್ ಅಂದರೆ ಕೊಡುವವನು ನಾನಲ್ಲ, ನನಗೆ ಕೊಡಲಾಗ್ತದೆ. ಈಗ ಇದರದ್ದೇ ಭೂತಕಾಲ ನೋಡೋಣ. ಐ ವಾಸ್ ಟೋಲ್ಡ್. ಐ ಟೋಲ್ಡ್ ನಾನು ಹೇಳಿದೆ. ಐ ವಾಸ್ ಟೋಲ್ಡ್ ಅಂದರೆ ನನಗೆ ಹೇಳಲಾಗಿತ್ತು ಅಥವಾ ನನಗೆ ಹೇಳಿದರು. ಹಿಂದೆ ಯಾರು ನಿಮಗೆ ತಿಳಿಸಿದ್ದರು. ಐ ವಾಸ್ ಟೋಲ್ಡ್ ಅಂದರೆ ಹೇಳುವ ಕೆಲಸ ನಾನು ಮಾಡಿಲ್ಲ. ಐ ಟೋಲ್ಡ್ ಅಂದರೆ ಹೇಳುವ ಕೆಲಸ ನಾನು ಮಾಡಿದ್ದೆ. ಐ ವಾಸ್ ಟೋಲ್ಡ್ ಅಂದರೆ ಹೇಳುವ ಕೆಲಸ ನಾನು ಮಾಡಿಲ್ಲ, ಆ ಕೆಲಸ ಬೇರೆ ಯಾರೋ ಮಾಡಿದರು. ಅಂದರೆ ನನಗೆ ಬೇರೆ ಯಾರೋ ಹೇಳಿದರು, ನನಗೆ ಹೇಳಲಾಗಿತ್ತು. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತೇವೆ. ಇದು ಸಹ ಪ್ಯಾಸಿವ್ ವಾಯ್ಸ್. ಐ ವಾಸ್ ಟೋಲ್ಡ್ ಟು ವೇಟ್ ಹಿಯರ್ ನನ್ನನ್ನು ಇಲ್ಲಿ ಕಾಯಲು ಹೇಳಲಾಗಿತ್ತು. ಐ ವಾಸ್ ಟೋಲ್ಡ್ ಟು ವೇಟ್ ಹಿಯರ್. ಹೀಗೆ ಹಲವಾರು ವಾಕ್ಯಗಳಿವೆ. ನಾನು ಆದಷ್ಟು ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ನೀವು ನನ್ನ ರಿಸರ್ಚ್ ಇಷ್ಟಪಟ್ಟರೆ, ಟೀಚಿಂಗ್ ಇಷ್ಟಪಟ್ಟರೆ ನನ್ನ ಫಾಲೋ ಮಾಡಿ. ಹೀಗೆ ತುಂಬ ಬೇರೆ ಬೇರೆ ವಿಷಯಗಳನ್ನು ನಾನು ಕಲಿಸ್ತಾ ಇರ್ತೇನೆ. ಸೊ ನಿಮ್ಮ ಸಪೋರ್ಟ್ ಸಿಕ್ಕಿದರೆ ಇನ್ನೂ ಒಳ್ಳೆಯದಾಗ್ತದೆ. ಸೊ ಹಾಗಾಗಿ ನನಗೆ ಫಾಲೋ ಮಾಡಿ. ಮತ್ತು ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಮಾತನಾಡುವಾಗ ಕಾನ್ಫಿಡೆನ್ಸ್ ಬೇಕು. ನೀವು ಇಂಗ್ಲೀಷಲ್ಲಿ ಏನು ವಾಕ್ಯ ಮಾಡ್ತಿರೋದು ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಅಂದರೆ ನೀವು ತಪ್ಪಿಲ್ಲದೆ ಒಂದು ಇಂಗ್ಲೀಷಲ್ಲಿ ವಾಕ್ಯವನ್ನು ಮಾಡಬೇಕು. ಹೇಗೆ ಮಾಡುವುದು? ನಾನು ನೋಡಿ ಕಳೆದ 32 ವರ್ಷಗಳಿಂದ 80,000ಕ್ಕೂ ಜಾಸ್ತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಸಿದ್ದೇನೆ. ಸೊ ಆ ಅನುಭವದಿಂದ ನಾನು ಒಂದು ಕೋರ್ಸ್ ತಯಾರಿಸಿದ್ದೇನೆ. ನಾನು ನಿಮಗೆ ದಿನ 15 ನಿಮಿಷದ ಒಂದು ವಿಡಿಯೋವನ್ನು ನಿಮ್ಮ ವಾಟ್ಸಪ್ಪಿಗೆ ಕಳಿಸ್ತೇನೆ. ಆ 15 ನಿಮಿಷದ ವಿಡಿಯೋವನ್ನು ನೀವು ನನ್ನ ಜೊತೆ, ಅಂದರೆ ನಾನು ಅದರಲ್ಲಿ ಪ್ರತಿ ವಿಷಯವನ್ನು 2 ಸಲ ಹೇಳ್ತೇನೆ, ನೀವು ನನ್ನ ಜೊತೆ ರಿಪೀಟ್ ಮಾಡ್ತೀರಿ. ಮತ್ತು ನೀವು ಆ ವಿಡಿಯೋವನ್ನು ಒಂದು 5-6 ಸಲ ನೋಡಿ 10-12 ಸಲ ರಿಪೀಟ್ ಮಾಡಬೇಕು. ಹೀಗೆ ದಿನ ನೀವು 1 ಗಂಟೆ ಆದರೂ ಮಿನಿಮಮ್ ಆ ವಿಡಿಯೋ ಜೊತೆ ಕೇಳಿ ಸ್ಪೆಂಡ್ ಮಾಡಬೇಕು. ಅಲ್ಲಿ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ.
ನೀವು ಬರೀ ನನ್ನ ಜೊತೆ ಹೇಳೋದು, ರಿಪೀಟ್ ಮಾಡ್ತಾ ಹೋಗೋದು. ಹೀಗೆ ನೀವು ಕಂಟಿನ್ಯೂಸ್ 3 ತಿಂಗಳು ಮಾಡಿದರೆ ನಿಮಗೆ ಸಾಧಾರಣ ಇಂಗ್ಲೀಷ್ನ ಗ್ರಾಮರ್, ಇಂಗ್ಲೀಷ್ನ ಟೆನ್ಸ್ ಏನು ಹೇಳ್ತೇವೆ ನಾವು, ಮೇನ್ ಟೆನ್ಸ್, ಆ ಟೆನ್ಸ್ ಹೇಗೆ, ಎಲ್ಲಿ ಏನು ಯೂಸ್ ಮಾಡೋದು, ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಏನು, ಹ್ಯಾಸ್ ಹ್ಯಾವ್, ಡೂ ಡಸ್, ಈಸ್ ಆರ್ ಎಮ್, ವಾಸ್ ವೇರ್ ಎಲ್ಲಿ ಯೂಸ್ ಮಾಡೋದು, ಕ್ಯಾನ್, ಕುಡ್, ಮಸ್ಟ್, ಮೈಟ್, ಮಸ್ಟ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್ ಎಲ್ಲಿ ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು ಎಲ್ಲ ಗೊತ್ತಾಗ್ತದೆ. ಅದೇ ಥರ ನಿಮಗೆ ಆರ್ಟಿಕಲ್ಸ್ ಆಗಲಿ, ಪ್ರಿಪೊಸಿಷನ್ಸ್ ಆಗಲಿ ಹೇಗೆ ಎಲ್ಲಿ ಉಪಯೋಗಿಸೋದು ಅಂತ ಗೊತ್ತಾಗ್ತದೆ. ಇದೆಲ್ಲ ನಿಮಗೆ ಗೊತ್ತಾದರೆ ಒಂದು ಸಲ ಖಂಡಿತವಾಗಿಯೂ ನೀವು ಸ್ವತಃ ವಾಕ್ಯ ರಚನೆ ಮಾಡ್ತೀರಿ. ಸರಿಯಾದ ವಾಕ್ಯ ರಚನೆ ಅಂದರೆ ತಪ್ಪಿಲ್ಲದೆ ಇಂಗ್ಲೀಷ್ನಲ್ಲಿ ವಾಕ್ಯ ಮಾಡಲಿಕ್ಕೆ ಕಲಿತೀರಿ. ಒಂದು ಸಲ ನಿಮಗೆ ತಪ್ಪಿಲ್ಲದೆ ವಾಕ್ಯ ಮಾಡಲಿಕ್ಕೆ ಬಂದರೆ ನಿಮಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬಂದೇ ಬರ್ತದೆ. ಸೊ ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಬರೀ 599 ರೂಪಾಯಿ. ಅದನ್ನು ನೀವು ನನ್ನ ನಂಬರಿಗೆ ಫೋನ್ಪೇ ಮೂಲಕ ಅಥವಾ ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ. ಸೊ 3 ತಿಂಗಳಲ್ಲಿ ನೀವು ಏನೂ ಗೊತ್ತಿಲ್ಲದವರು ಇದ್ದರೂ ಸಹ 3 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ತುಂಬ ಗೊತ್ತಾಗ್ತದೆ, ತುಂಬ ಬರ್ತದೆ. ನೀವು ಇವತ್ತೇ ಸೇರಿ